595+ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. 599 ಮಾಡಿರಲಿಲ್ಲ. ಅಪ್ಪ ಅಮ್ಮ ಪ್ರತಿ ಎಲ್ಲ ಕಲೀಲಿಕ್ಕೆ ಏನೆಲ್ಲ ಬೇಕು ಎಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ರು. ಅವಳ ಎಫರ್ಟಿಗೆ ಸಿಕ್ಕಿದ ಫಲ ಅಂತ ಹೇಳ್ತಾ ಇದ್ದೇನೆ. ಅವಳು ತುಂಬಾ ಸಾಧನೆ ಮಾಡಿದ್ದಾಳೆ. ಅವಳ ಟೀಚರ್ಸ್ ಕೂಡ ಅವಳಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಭಗವಂತನ ಆಶೀರ್ವಾದ ಇದ್ದೇ ಇದೆ. ಕೋಚಿಂಗಿಗೆ ಹೋಗಿ ಆಗ್ಬೇಕಂತ ಏನಿಲ್ಲ ಸರ್. ಸೆಲ್ಫ್ ಕಾಲೇಜಲ್ಲಿ ಏನು ಪಾಠ ಮಾಡಿದರೆ ಅದನ್ನು ಗಮನ ಇಟ್ಟು ಶ್ರದ್ಧೆಯಿಂದ ಕಲಿತುಕೊಳ್ಳೋದು, ಮನೆಯಲ್ಲಿ ಬಂದು ಅದನ್ನು ರಿವಿಷನ್ ಮಾಡ್ಕೊಳ್ಳೋದು, ಇದೇ ಮಾಡಿ ಈ ಸಾಧನೆ ಮಾಡಿದ್ದಾರೆ. ನಮಸ್ತೆ. ಈಗ ಸೆಕೆಂಡ್ PUC ಎಕ್ಸಾಮಲ್ಲಿ 600 ಅಂಕ 599 ಪಡೆದಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಉಂಟು ಸರ್. ಎಕ್ಸ್ಪೆಕ್ಟೇಷನ್ ಇತ್ತ ನಿಮಗೆ? 595+ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. 599 ಮಾಡಿರಲಿಲ್ಲ. ಸೊ ತುಂಬ ಖುಷಿ ಆಗ್ತಾ ಉಂಟು. ಇದಕ್ಕೆ ನಿಮ್ಮ ಪೂರ್ವ ತಯಾರಿ ಎಲ್ಲ ಹೇಗಿತ್ತು ಅಂತ ಈ ಎಕ್ಸಾಮಿಗೆಲ್ಲ? ಫಸ್ಟ್ ಆಫ್ ಆಲ್ ನಾನು ಕ್ಲಾಸಲ್ಲಿ ಫುಲ್ ಕಾನ್ಸಂಟ್ರೇಟ್ ಮಾಡಿ ಕೇಳ್ತಿದ್ದೆ. ಆಮೇಲೆ ಎಲ್ಲ ಲೆಕ್ಚರರ್ಸ್ ಏನೆಲ್ಲ ಗೈಡೆನ್ಸ್ ಕೊಡ್ತಿದ್ರು ಅದನ್ನೆಲ್ಲ ಎಲ್ಲ ಪಾಯಿಂಟ್ಸ್ ಫಾಲೋ ಮಾಡ್ತಿದ್ದೆ. ಆಮೇಲೆ ವೆಕೇಷನ್ಸಲ್ಲಿ ಸರಿ ಓದಿದ್ದೇನೆ. ಹಾಗೆ ಪಾಸಿಬಲ್ ಆಯಿತು. ಎರಡು ಕಡೆಯಿಂದ ಸಹ ಫುಲ್ ಸಪೋರ್ಟ್ ಇತ್ತು ನನಗೆ. ಮನೆಯಲ್ಲಿ ಅಪ್ಪ ಅಮ್ಮ ಪ್ರತಿ ಎಲ್ಲ ಕಲೀಲಿಕ್ಕೆ ಏನೆಲ್ಲ ಬೇಕು ಎಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದರು. ಆಮೇಲೆ ಎನ್ವೈರ್ಮೆಂಟ್ ಕಲಿಯುವ ಹಾಗೆ ಇರುವ ಹಾಗೆ ಮಾಡಿದರು. ಆಮೇಲೆ ಅದೇ ಫುಲ್ 100% ಅವರ ಕೈಯಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಎಲ್ಲ ಮಾಡಿದ್ದಾರೆ. ಹೌದು, ಲೆಕ್ಚರರ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನೆಷ್ಟು ಹಾರ್ಡ್ ವರ್ಕ್ ಮಾಡಿದ್ದೇನೆ ಅವರು ಸಹ ಅಷ್ಟೇ ಎಫರ್ಟ್ ಹಾಕಿದ್ದಾರೆ ನನಗೆ ಒಂದು ಬರಬೇಕಿದ್ರೆ ಎಷ್ಟು. ಅದಷ್ಟೇ ಅಲ್ಲದೆ ನಿಮಗೆ ಯಾವ ಸಬ್ಜೆಕ್ಟಲ್ಲಿ 1 ಅಂಕ ಕಡಿಮೆ ಬಂದಿದೆ, ಇದರ ಬಗ್ಗೆ ಏನು ಹೇಳ್ತೀರಿ? ಇಂಗ್ಲೀಷಲ್ಲಿ 99 ಬಂದಿದೆ. ಅಂದರೆ ಇಂಗ್ಲೀಷಲ್ಲಿ ಅಷ್ಟು ಫುಲ್ ಕೊಡೋದಿಲ್ಲ ಅಲ್ಲ, ಲ್ಯಾಂಗ್ವೇಜಸಲ್ಲಿ ಅಷ್ಟು ಬರೋದು ಕಡಿಮೆ. ಸೊ ಹಾಗೆ ತೊಂದರೆ ಇಲ್ಲ ಅಂತ ಹೇಳಿ. ನೆಕ್ಸ್ಟ್ ನಿಮ್ಮ ಪ್ಲಾನ್ ಏನು ಫ್ಯೂಚರಲ್ಲಿ? CA ಮಾಡಬೇಕಂತ. ಹೌದು. ಈಗ ನೆಕ್ಸ್ಟ್ ಕೂಡ ಯಾರೋ ಸ್ಟೂಡೆಂಟ್ಸ್ಗಳು ನಾನು ಕೂಡ ಒಂದು ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಟಾಪರ್ ಆಗಬೇಕು, 600 ತೆಗಿಬೇಕಂತೆಲ್ಲ ಇರ್ತಾರೆ. ಅಂಥವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಯಾವ ಥರ ನಿಮ್ದೊಂದು ಅಭಿಪ್ರಾಯ? ಓಕೆ, ಅವರ ಕರ್ತವ್ಯವನ್ನು ಸರಿಯಾಗಿ ಪಾಲಿಸಬೇಕು ಪ್ರಾಂಪ್ಟ್ಲಿ. ಆಮೇಲೆ ಎಕ್ಸಾಮ್ ಟೈಮಲ್ಲಿ ಸ್ಟ್ರೆಸ್ ತಗೊಳ್ಬಾರ್ದು. ಕಾನ್ಫಿಡೆಂಟಲ್ಲಿ ಕೂಲಾಗಿ ಎಕ್ಸಾಮ್ ಬರಿಬೇಕು. ಆಮೇಲೆ ದೇವರ ಹತ್ರ ಬೇಡ್ತಾ ಇರಬೇಕು ಡೈಲಿ. ಅದು ಲಕ್ ಬೇಕಲ್ಲ. ನೀವು ದೇವರ ಹತ್ರ ದಿನ ಬೇಡ್ಕೊಳ್ತಿದ್ರಿ? ಹೌದು ಸರ್. 10th ಆದ ಕೂಡಲೇ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ತಿದ್ದೆ. ಸೆಕೆಂಡ್ PUC ಸಹ. ಹೌದಾ? ದೇವರ ಶಕ್ತಿಯಿಂದನೇ ಇದು ಕೂಡ ಆದದಂತ ಅನಿಸ್ತದ? ಎಸ್, ಆಫ್ ಕೋರ್ಸ್. ಹೌದು. ಸರ್ ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಅಶೋಕ್ ಎಸ್ ಅಂತ. ನನ್ನ ಹೆಸರು ಸುಮಾ. ಸರ್, ನಿಮ್ಮ ಮಗಳು 600ರಲ್ಲಿ 599 ಮಾರ್ಕ್ಸ್ ತಗೊಂಡು ದ್ವಿತೀಯ PUC ಎಕ್ಸಾಮಲ್ಲಿ ಹೇಗೆ ಅನಿಸ್ತಾ ಇದೆ ನೀವು? ತುಂಬ ಖುಷಿ ಅನಿಸ್ತದೆ. ಅವಳ ಎಫರ್ಟಿಗೆ ಸಿಕ್ಕಿದ ಫಲ ಅಂತ ಹೇಳ್ತಾ ಇದ್ದೇನೆ. ನೀವೇನು ಹೇಳ್ತೀರಾ? ಹೌದು, ಅವಳು ತುಂಬಾ ಸಾಧನೆ ಮಾಡಿದ್ದಾಳೆ. ಅವಳ ಟೀಚರ್ಸ್ ಕೂಡ ಅವಳಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಭಗವಂತನ ಆಶೀರ್ವಾದ ಇದ್ದೇ ಇದೆ. ಇಲ್ಲದಿದ್ರೆ ಯಾವ ಸಾಧನೆ ಕೂಡ ಆಗ್ತಿಲ್ಲಲ್ಲ. ಮನೆಯಲ್ಲೆಲ್ಲ ಯಾವ ಥರ ಸ್ಟಡೀಸ್ ಅಲ್ಲಿ ನೀವು ಯಾವ ಥರ ಅವರಿಗೆ ಪ್ರೇರಣೆ ಮಾಡ್ತಿದ್ರಿ? ಅವರಿಗೆ ಕಲೀಲಿಕ್ಕೆ ಬೇಕಾದ ಏನೆಲ್ಲ ವ್ಯವಸ್ಥೆಗಳು ಅಂದರೆ ಈಗಿನ ಕಾಲಕ್ಕೆ ಇಂಟರ್ನೆಟ್, ಮೊಬೈಲು, ಇದು ಲ್ಯಾಪ್ಟಾಪ್ ಇದೆಲ್ಲ ಬೇಕಾಗ್ತದೆ. ಅಂಥದ್ದು ಏನೆಲ್ಲ ನಮ್ಮಿಂದ ಸಾಧ್ಯ ಇರುವ ಎಲ್ಲ ವ್ಯವಸ್ಥೆಗಳನ್ನು ಸಹ ಮಾಡಿಕೊಟ್ಟಿದ್ದೇವೆ. ತುಂಬ ಹೆಮ್ಮೆ ಅನಿಸ್ತದೆ. ಏನಂತ ಹೇಳಿದರೆ ಅವಳು ಎಕ್ಸ್ಟ್ರಾ ಕೋಚಿಂಗ್, ಈ ಟ್ಯೂಷನ್ ಕ್ಲಾಸಸ್ ಅಂಥದ್ದೆಲ್ಲ ಏನು ತಗೊಳ್ಳಿಲ್ಲ. ಸೆಲ್ಫ್ ಕಾಲೇಜಲ್ಲಿ ಏನು ಪಾಠ ಮಾಡಿದರೆ ಅದನ್ನು ಗಮನ ಇಟ್ಟು ಶ್ರದ್ಧೆಯಿಂದ ಕಲಿತುಕೊಳ್ಳೋದು, ಮನೆಯಲ್ಲಿ ಬಂದು ಅದನ್ನು ರಿವಿಷನ್ ಮಾಡ್ಕೊಳ್ಳೋದು, ಇದೇ ಮಾಡಿ ಈ ಸಾಧನೆ ಮಾಡಿದ್ದಾರೆ. ಇಲ್ಲ, ಅವಳಿಗೆ ಅಷ್ಟು ನಾವು ಎಕನಾಮಿಕಲಿ ಅಷ್ಟು ಕ್ಲಾಸಿಗೆಲ್ಲ ಹಾಕುವಷ್ಟು ಇದ್ದವರಲ್ಲ. ಮತ್ತೆ ಅವಳಿಗೆ ಕಾಲೇಜಿನ ಟೀಚಿಂಗ್ಗೆ ಒಳ್ಳೇದಿತ್ತು, ಸಾಕು ಅಂತ ಅವಳಿಗೆ ಧೈರ್ಯ ಇತ್ತು. ನಾನು ಮಾಡ್ತೇನೆ ಅನ್ನುವ ಭರವಸೆ ಇತ್ತು. ಈಗ ಒಳ್ಳೆ ಮಾರ್ಕ್ಸ್ ತೆಗಿಬೇಕಾದ್ರೆ ಯಾವುದೇ ಎಕ್ಸ್ಟ್ರಾ ಕೋಚಿಂಗ್ ಹೋಗ್ಬೇಕಾಗಿಲ್ಲ, ಶಾಲೆಯಲ್ಲಿ ಕಲಿಸೋದನ್ನ ಕಲ್ತ್ರೆ ಸಹ ಮಾರ್ಕ್ಸ್ ತೆಗಿಬಂದು ಪ್ರೂವ್ ಮಾಡಿದ್ದಾರೆ. ಏನ್ ಹೇಳ್ತೀರಿ? ಇಲ್ಲ, ಧಾರಾಳ. ಯಾಕೆಂದ್ರೆ ಶ್ರದ್ಧೆಯಿಂದ ಟೀಚರ್ಸ್ ಕಲಿಸೋದು ಎಲ್ಲರಿಗೂ ಒಂದೇ ನಮೂನೆ ಕಲಿಸ್ತಾರೆ. ಅವರು ಒಬ್ಬರಿಗೆ ಬೇರೆ ಇದು ಮಾಡೋದಿಲ್ಲ. ಮಕ್ಕಳು ಶ್ರದ್ಧೆಯಿಂದ ಶಾಲೆಯಲ್ಲೂ ಗಮನ ಕೊಟ್ಟು ಕಲಿತುಕೊಳ್ಳೋದು, ಮನೆಯಲ್ಲಿ ಅದನ್ನೇ ಚಾಚು ತಪ್ಪದೆ ಇದು ಸ್ಟಡೀಸ್ ಮಾಡ್ಕೊಂಡು ಹೋದ್ರೆ ಯಾರಿಗೂ ಸಾಧನೆ ಮಾಡ್ಬೋದು. ಶ್ರದ್ಧೆ ಬೇಕು ಮುಖ್ಯವಾಗಿ. ಅದಷ್ಟೇ ಅಲ್ಲ, ಕಲಿಸೋದು ಎಲ್ಲರಿಗೂ ಕಲಿಸ್ತಾ ಇರ್ತಾರೆ, ಆದ್ರೆ ಅವರದನ್ನು ಕರೆಕ್ಟ್ ಗಮನ ಹೌದು. ಅದಷ್ಟೇ ಅಲ್ಲ, ನೀವು ಹೇಳಿದ್ರೆ ದೇವರ ಹತ್ರ ಅಂತ. ಈ ದೇವರ ಶಕ್ತಿ ಎಷ್ಟು ಮಹತ್ವ ಅಂತ ಅನಿಸ್ತದೆ. ಕರೆಕ್ಟ್ ದೇವರ ಹತ್ರ ಪ್ರಾರ್ಥನೆ ಮಾಡಿ ತಮ್ಮ ಕರೆಕ್ಟ್ ಪ್ರಯತ್ನ ಪಟ್ಟರೆ ಸಾಧ್ಯ ಅಂತ ಅನಿಸ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ?
ಅಂದ್ರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರಬೇಕು, ದೇವರ ಮೇಲೆ ನಂಬಿಕೆ ಇರಬೇಕು. ಹಾಗಿದ್ರೆ ದೇವರು ಖಂಡಿತ ನಮಗೆ ಅನುಗ್ರಹ ನೀಡ್ತಾರೆ. ಹೆಚ್ಚು ಮಾರ್ಕ್ ತೆಗಿಬೇಕಂದ್ರೆ ಕೋಚಿಂಗ್ ಎಲ್ಲ ಮುಖ್ಯ ಅಂತ ಹೇಳ್ತಾರೆ. ನೀವು ಯಾವುದೇ ಕೋಚಿಂಗ್ ಹೋಗದೆ ಹೇಗೆ ಮಾರ್ಕ್ಸ್ ತೆಗ್ದಿರಾ? ನಮ್ಮ ಕಾಲೇಜ್ನ ಲೆಕ್ಚರರ್ಸ್ ಎಲ್ಲ ಕೋಚಿಂಗ್ ಇಂತ ಬೆಟರ್ ಆಗಿ ಕಲಿಸ್ತಿದ್ರು. ಅವರು ಫುಲ್ ಎಕ್ಸ್ಪೀರಿಯನ್ಸ್ ಲೆಕ್ಚರರ್ಸ್. ಹಾಗೆ ಅವರು ಹೇಳಿದ್ದನ್ನೇ ನಾವು ಫುಲ್ ಫಾಲೋ ಮಾಡಿದ್ರೆ ಪಾಸಿಬಲ್ ಆಗ್ತದೆ. ಹಾಗೆ ಕೋಚಿಂಗಿಗೆ ಹೋಗಿ ಆಗ್ಬೇಕಂತ ಏನಿಲ್ಲ ಸರ್. ಅದು ಕೋಚಿಂಗ್ ಹೋಗದೆ ಸಹ ನೀವು ಪ್ರೂವ್ ಮಾಡಿದ್ದೀರಿ. ಹೌದು. ಅದಷ್ಟೆಲ್ಲ ನಿಮ್ಗೆ 10th ಅಲ್ಲಿ ಮೊದಲು ಎಷ್ಟು ಮಾರ್ಕ್ಸ್ ಪಡೆದಿತ್ತು? 614 out of 625 ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು.